स्वागत है आपका बी न्यूज नेशन में। मैं हूं आबिद हुसैन शेख। शिवानंद पाटिल बोले कुर्सी छोड़ने को तैयार। कर्नाटक की सियासत में कैबिनेट रिशफल। मंत्रिमंडल विस्तार की चर्चा के बीच एक बड़ा सियासी सिग्नल सामने आया है। शिवानंद पाटिल ने खुलकर कहा है कि अगर पार्टी चाहे तो वो तुरंत अपना मंत्री पद छोड़ने के लिए तैयार हैं। डीके शिव कुमार के करीबी माने जाने वाले शिवानंद पाटिल ने साफ किया है कि वो कुर्सी बचाने की रेस में नहीं है। उनका कहना है कि नए लोगों को मौका मिलना चाहिए, मैं किसी के लिए रुकावट नहीं बनूंगा। उन्होंने अपनी सियासी जर्नी का जिक्र करते हुए बताया कि वो 20 साल तक बिना मंत्री बने धैर्य और हिम्मत से इंतजार करते रहे और जब पार्टी ने जिम्मेदारी दी तब ही उन्होंने पद संभाला। इसीलिए अब पद छोड़ने में भी उन्हें कोई झिझक नहीं होगी। इस बयान को सिद्धरामैया सरकार के पॉसिबल कैबिनेट रिशफल से जोड़कर देखा जा रहा है। फिलहाल राज्य की सियासत में इसको लेकर तेज हलचल है, जिससे नए चेहरों के मंत्रिमंडल में शामिल होने की एंट्री की संभावनाएं बढ़ गई हैं। इस बयान से रिशफल ಯಾವಾಗಲೂ ಆಗ್ತಾ ಇರ್ತದೆ। ಏನು ಯಾರು ಹೊಸಬ್ರು ಆಗ್ಬೇಕನ್ನೋರು ಇರ್ತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ, ಕೊಡುವಂಥದ್ದು ಎಲ್ಲಿಗೂ ಹೋಗಿಲ್ಲ. ನಾನು ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದೂ ದೆಹಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನಾನು ಈಗ ಹೆಲ್ತ್ ಮಿನಿಸ್ಟರ್ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದ್ರೂ ಬಿಡಕ್ಕೆ ರೆಡಿ ಇದ್ದೀವಿ ನಾವು, ಅದರಲ್ಲಿ ಏನು ಹೆಲ್ಪ್ ಮಾಡಿಲ್ಲ. ನಾನು ಹಿಂದೆ 20 ವರ್ಷ ಮಂತ್ರಿನೇ ಆಗಿಲ್ಲ. ನಾನು 4 ಸರ್ತಿ ಆರಿಸಿ ಬಂದಾಗ, ನಾನು 5ನೇ ಸರ್ತಿ ಆರಿಸಿ ಬಂದಾಗ ಆಗಿದ್ದೀನಿ. ಅಷ್ಟು ಪೇಷನ್ಸ್ಲಿ ವೇಟು ಮಾಡಿದ್ದೀನಿ, ಇನ್ನೂ ವೇಟ್ ಮಾಡ್ತೀನಿ. ಸಿಕ್ಕರೆ ನಂದೇನು ಅಭ್ಯಂತರ ಇಲ್ಲ, ಅದಕ್ಕೂ ಕೆಲಸ ಮಾಡ್ತೀನಿ ನಾನು. ನೋಡಿ, ಕ್ಯಾಬಿನೆಟ್ ರಿಸಫಲ್ ಯಾವಾಗಲೂ ಆಗ್ತಾ ಇರ್ತದೆ. ಅದೇನು ಯಾರು ಹೊಸಬ್ರು ಆಗ್ಬೇಕನ್ನೋರು ಇರ್ತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ, ಕೊಡುವಂಥದ್ದು ಎಲ್ಲಿಗೂ ಹೋಗಿಲ್ಲ. ನಾನು ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದೂ ದೆಹಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನಾನು ಈಗ ಹೆಲ್ತ್ ಮಿನಿಸ್ಟರ್ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದ್ರೂ ಬಿಡಕ್ಕೆ ರೆಡಿ ಇದ್ದೀವಿ ನಾವು, ಅದರಲ್ಲಿ ಏನು ಹೆಲ್ಪ್ ಮಾಡಿಲ್ಲ. ನಾನು ಹಿಂದೆ 20 ವರ್ಷ ಮಂತ್ರಿನೇ ಆಗಿಲ್ಲ. ನಾನು 4 ಸರ್ತಿ ಆರಿಸಿ ಬಂದಾಗ, ನಾನು 5ನೇ ಸರ್ತಿ ಆರಿಸಿ ಬಂದಾಗ ಆಗಿದ್ದೀನಿ. ಅಷ್ಟು ಪೇಷನ್ಸ್ಲಿ ವೇಟು ಮಾಡಿದ್ದೀನಿ, ಇನ್ನೂ ವೇಟ್ ಮಾಡ್ತೀನಿ. और खबरों के लिए देखते रहिए बी न्यूज नेशन।